ಸಾರ್ಥಕ್, ಈ ಮಲೆ ಶೆಡ್ಯೂಲ್ ಆದಷ್ಟು ಬೇಗ ಕ್ಲೋಸ್ ಮಾಡೋಣ ಎಲ್ಲ ಮುಗಿಯುತ್ತೆ, ತೊಂದರೆ ಇಲ್ಲ. ನಮ್ಮ ಮನೆ ಹೆಂಗಸರೆಲ್ಲ ಎಲ್ಲೋದ್ರು, ಎಲ್ಲೋ ರೀಲ್ಸ್ ಮಾಡ್ಕೊಂಡು ನಿಂತಿರ್ಬೇಕು. ಓಹ್, ಅಜ್ಜಿ ಇದಾರಲ್ಲ, ಬನ್ನಿ ಕೇಳೋಣ. ಅಜ್ಜಿ, ಆಪಲ್ ತಿಂತ ಇದ್ದೀರಾ? ಡಯಟಾ? ಕಾಫಿ ಟೀ ಬೂಸ್ಟ್ ಎಲ್ಲ ಆಯ್ತಾ? ನಾನು ಎಲ್ಲಿ ಕಾಫಿ ಟೀ ಬೂಸ್ಟು ಎಲ್ಲ ಎಲ್ಲಿ ಕುಡಿತೀನಪ್ಪ? ಇಲ್ಲ ಅದೆಲ್ಲ. ತಗೋ, ನೀನು ಆಪಲ್ ತಿನ್ನು. ಥ್ಯಾಂಕ್ ಯು. ಹೆಲ್ತ್ ಮುಖ್ಯ. ಎಲ್ಲೋದು ನನ್ನ ಹೆಂಡತಿ ಅಮೂಲ್ಯ ಅಲ್ಲ? ಗೊತ್ತಿಲ್ಲಪ್ಪ. ಅಮೂಲ್ಯನೋ ಆದ್ಯನೋ ಗಾಬರಿಲಿ ಇದ್ರು ಕಣ. ಅದೆಲ್ಲ ಹೋಗ್ಬೇಕು ಅಂತ ಅರ್ಜೆಂಟಲ್ಲಿ ಹೊರಟೋದ್ರು. ಏನಜ್ಜಿ ಹೇಳ್ತಾ ಇದ್ದೀರಾ? ಗಾಬರಿಲಿದ್ರಾ? ಯಾಕೆ ಅಂತ ಕೇಳಲಿಲ್ಲ ನೀವು? ಕೇಳಿದೆ ಕಣೋ. ಅದೇನೋ ಆಪರೇಷನ್ ಹಾಗೆ ಹೀಗೆ ಅನ್ಕೊಂಡು ಹೊರಟೋದ್ರಪ್ಪ. ವೇದಾಂತ್, ಎಲ್ಲೋದ್ರು ಇವರು? ಅಜ್ಜಿ ನೋಡಿದ್ರೆ ಹೆಂಗೆ ಹೇಳ್ತಾ ಇದಾರೆ? ಸಾರ್ಥಕ್, ನಾನು ಅಮೂಲ್ಯಂಗೆ ಒಂದು ಸ್ವಲ್ಪ ಫೋನ್ ಟ್ರೈ ಮಾಡ್ತೀನಿ. ಹಾಂ. ಇಲ್ಲ ಸಾರ್ಥಕ್, ಅಮೂಲ್ಯ ಫೋನ್ ರಿಸೀವ್ ಮಾಡ್ತಿಲ್ಲ. ವೇದಾಂತ್, ಇವ್ರು ಯೂಶಲಿ ಹೋದ್ರೆ ಎಲ್ಲೋ ವಿಂಡೋ ಶಾಪಿಂಗ್ ಹೋಗಿರ್ತಾರೆ, ಅಲ್ಲೆಲ್ಲೋ ರೀಲ್ಸ್ ಮಾಡ್ಕೊಂಡು ನಿಂತಿರ್ತಾರೆ. ಅಜ್ಜಿ ನೋಡಿದ್ರೆ ಆಪರೇಷನ್ ಅಂತಿದ್ದಾರೆ. ಏನ್ ಕತೆ? ಚಾಮುಂಡಿ ತಾಯಿ, ಮಹಾಕಾಳಿ ತಾಯಿ, ಸಾಕ್ಷಾತ್ ನೀವಿಬ್ರು ನನ್ನನ್ನು ಕಾಪಾಡಕ್ ಬಂದಿದ್ ನೋಡಿ ತುಂಬಾ ಖುಷಿ ಆಯ್ತು. ರೀ, ಶ್ಲೋಕ ಹೇಳದ್ ಬಿಟ್ಟು ನಡೀರಿ ಮೊದ್ಲು. ಯಾರು ಬೇಕಿತ್ತು ನಿಮ್ಗೆ? ಏಯ್, ನಿಮ್ನೆ ಕೇಳ್ತಾ ಇರೋದು, ಮಾತಾಡಿ. ಏನ್ ಪುಟ್ಟಿ ನಿನ್ನ ಹೆಸರು? ಪುಟ್ಟಿ, ನಿನ್ನ ಹೆಸರೇನು? ಇಲ್ಲಿಂದ ಅವನ್ ಬಿಡಿಸ್ಕೊಂಡು ಹೋಗ್ಬೇಕಂತ ಬಂದಿದ್ದಾರೆ ತಾನೇ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದ್ ಸರಿ, ಒಳಗೆ ಹೆಂಗ್ ಬಂದ್ರಿ ನೀವು? ಒಳಗೆ ಬಂದಿರ್ಬೋದು, ಆದ್ರೆ ಆಚೆ ಮಾತ್ರ ಹೋಗಕ್ಕಾಗಲ್ಲ. ಏನೋ ಶಾಂತ, ನಿನ್ನ ಕಾಪಾಡಕ್ಕೆ ಯಾರೋ ರೌಡಿ ಡಾನು ನೂರಾರು ಜನ ಬರ್ತಾರ ಅನ್ಕೊಂಡ್ರೆ ನಿನ್ನ ಕಾಪಾಡಕ್ಕೆ ಯಾರೋ ಲೇಡೀಸ್ನ ಕರ್ಸಿ ಅಲ್ಲೋ? ಲೇ, ರೌಡಿ ಅಲ್ಲ, ರೌಡಿ ಬೇಬಿ. ಲೇ, ನಿಮ್ಗಳ ಕಣ್ಣಲ್ಲಿ ಬೆಳ್ಳಿಟ್ಬಿಟ್ಟು ಹಂಗೆ ರಬರಬ ಅಂತ ಆಡಿಸ್ಬಿಡ್ತಾರೆ. ಒಂದ್ ಸೆಕೆಂಡ್ ಅಲ್ಲಿ ಸುಯ್ಕ್ ಅಂತ ಹಂಗೆ ಅರ್ಥ ಪಾಸ್ ಆಗುತ್ತೆ ನೋಡು. ಕುಳ್ಳಿಗಿದ್ರು ಒಳ್ಳೆ ಜಿಂಕೆ ತರ ಆಡ್ತಾ ಇದ್ದೆ ನನ್ ಮಕ್ಳ. ಕಾಲು ಹೊಡೆದು ಇವಾಗ ನಡೆಯಕ್ಕೆ ಆಗಲ್ಲ, ಹಂಗ್ ಮಾಡ್ಬಿಟ್ಟಿದ್ದೀರಲ್ಲೋ. ಈಗ ನೋಡ್ತಾ ಇರೋ ನಿಮ್ಗಳಿಗೆ ಹೆಂಗ್ ನರ್ಕ ಕಾಣುತ್ತೆ ಅಂತ. ಓ, ಭ್ರಮೆ ಬಂದಿರ್ಬೋದು, ಆದ್ರೆ ಬಂದವ್ರು ನೀನು ಕಾಪಾಡಕ್ಕಾಗುತ್ತಾ? ಸಾಕನು ಬಿಲ್ಟಪ್. ಇಂಥ ಬಿಲ್ಟಪ್ಗಳು ಎಲ್ಲ ನಾನು ಬೆಜ್ಜಾನ್ ನೋಡಿದ್ದೀನಿ. ಆಫ್ಟರ್ ಆಲ್ ಬಳೆ ತೊಟ್ಟು ಹೆಂಗಸರು ಇವ್ರು ಏನು ಮಾಡಕ್ ಸಾಧ್ಯನಾ? ಅದೇ ಬಳೆನ ಕಾಯಿಸಿ ತೊಡೆಗಿಟ್ರೆ ನರ್ಕ ಕಾಣುತ್ತೆ, ಕೊಳ್ಳಿಗಿಟ್ರೆ ಯಮ ಕಾಣ್ತಾನೆ. ಜೀವ ಕೊಡೋಳಿಗೆ ಜೀವ ತೆಗಿಯಕ್ ಬರೋದೇನೋ ಗುಂಡು ಗೋವಿಂದ ಸಮಯ. ಯಾಕೆ ಬಂದಿರೋದು ಹೆಂಗಸರೇ ಆಗಿದ್ರು ಭಯ ಆಗ್ತಾ ಇದೆಯಾ? ಭಯನ? ಯಾವ ಭಯನೂ ಇಲ್ಲಪ್ಪ. ಭಯ ಆಗ್ತಾ ಇಲ್ವಾ? ನನ್ನ ನೋಡಿ ಭಯ ಆಗ್ತಾ ಇಲ್ವಾ? ಮಗನೇ, ಅವತ್ತು ಇಡ್ಲಿ ಪಾತ್ರೆಯಲ್ಲಿ ಬರೀ ಬಿಸಿನೀರು ಹಾಕಿ ಕುದಿಸ್ತಾ ಇದೀನಿ, ಘಮ ವಾಸನೆ ಬರ್ತಾ ಇದೆ ಅಂತ ಸುಳ್ಳು ಹೇಳ್ತೇನೋ? ಬಿರಿಯಾನಿ ಏನಾಯ್ತು ನಿಂಗೆ? ಮೊದ್ಲೇ ಒಂದ್ ಕಾಲ್ ಡಮರ್ ಆಗಿದೆ, ಇನ್ನೊಂದ್ಸಲ ಡಮರ್ ಆಗ್ಬೇಕೇನು? ನಡೀರಿ ಮೊದ್ಲು.
ಸುಸ್ತಾಯ್ತು. ಒಳ್ಳೆ ನಾಯಿ ಕುತ್ತಿಗೆಗೆ ಬೆಲ್ಟ್ ಹಾಕಿ ಹೇಳ್ಕೊಂಡು ಹೋಗ್ತಾ ಇದ್ದೀರಾ. ಆದರೂ ರೌಡಿ ಮೇಡಮ್, ಚಾಮುಂಡಿ ಮೇಡಮ್, ಥ್ಯಾಂಕ್ ಯು. ನನ್ನ ಈ ಡೈನೋಸರ್ಗಳಿರೋ ಜುರಾಸಿಕ್ ಪಾರ್ಕಿಂದ ಬಿಡುಗಡೆ ಮಾಡಿದ್ದಕ್ಕೆ. ಒಬ್ಬೊಬ್ಬರು ಒಂದೊಂಥರ ವಿಚಿತ್ರವಾಗಿ ವಿಕಾರವಾಗಿದ್ದಾರೆ ನೋಡೋಕ್ಕೆ. ಮೊನ್ನೆ ಚಾಕ್ಲೇಟ್ ತಿನ್ನಬೇಕು ಅನಿಸ್ತು, ಅದಕ್ಕೆ ಒಂದು 10 ರೂಪಾಯಿ ಚಾಕ್ಲೇಟ್ ತಗೊಂಬಂದು ತಿಂತಾ ಇದ್ದೆ. ಅದನ್ನ ಯಾವನೋ ನೋಡ್ಬಿಟ್ಟು ಬಂದು ಒಬ್ಬನೇ ತಿಂತಾ ಇದೆಯಾ ಅಂತ ಕಿತ್ಕೊಂಡು ತಿಂದಿದ್ದು ಅಲ್ಲದೆ 10 ರೂಪಾಯಿ ಚಾಕ್ಲೇಟ್ ತಗೊಂಬಂದಿದ್ಯಾ ಅಂತ ನಾಯಿ ಕುಡ್ದ್ಬಿಟ್ಟ. ಇವಾಗ ನಾನು ನಿಮ್ಮ ನಾಯಿ ಕುಡ್ದಂಗೆ ಹೊಡ್ತೀನಿ. ಬಿಸಾಯ್ತಿರೋ ಬರ್ತಿರೋ? ಹೋಗೋಣ. ಏನೇ ಹುಡುಕ್ತಾ ಇದ್ದೀರಾ? ಕಳ್ಳನ ಮಕ್ಕಳು ನನ್ನ ಚಪ್ಪಲಿನ ಬಿಟ್ಟಿಲ್ಲ. ನಿನ್ ಚಪ್ಪಲಿ ಬೇಕಾ? ಅದಕ್ಕೆ ನೀನು ಒಳಗೆ ಹಾಕೋಣ ಬನ್ನಿ. ಬಂಗಾರ ಬಂಗಾರ, ಏ ಅಕ್ಕ, ನನ್ ಬಂಗಾರ ಅಲ್ಲೇ? ಅಮ್ಮ ಮಲಗ್ಸಿದಾರೆ ಕಣೆ. ಓ ಹೌದಾ, ಸರಿ, ನೀನೇನ್ ಮಾಡ್ತಿದ್ಯಾ? ಬಟ್ಟೆ ಅಂಗಡಿ ಶುರು ಮಾಡಿ ಪರಿ ಸಿಲ್ಕ್ಸ್ ಅಂತ ಹೆಸರಿಡೋಣ ಅಂತ. ಅಕ್ಕ, ನಮ್ ಮನೇಲಿ ಕೆಟ್ಟದಾಗ ಜೋಕ್ ಮಾಡೋದಂದ್ರೆ ನೀನೇನೆ. ಥ್ಯಾಂಕ್ ಯು, ಇಷ್ಟೊಂದೆಲ್ಲ ಅರ್ಥ ಮಾಡ್ಕೊಂಡಿದ್ಯಲ್ಲ. ಹ್ಞೂ, ಮತ್ತೆ ನನ್ನ ನನ್ ಚಿಕ್ಕ ಹುಡುಗಿ ಅನ್ಕೊಂಡಿದ್ಯಾ? ನನ್ಗೂ ಎಲ್ಲ ಅರ್ಥ ಆಗತ್ತೆ. ನೀನೀಗ ಏನ್ ಮಾಡ್ತಿದ್ಯಾ ಅಂತ ಹೇಳ. ಈಗ ನೀನು ಈ ಬಟ್ಟೆನೆಲ್ಲ ಮಡ್ಚಿಟ್ಟು ಮೇಲಿಡ್ತೀಯ ಅಲ್ಲ ಕಣಕ್ಕ? ನಿನ್ ಬಟ್ಟೆ ಎಲ್ಲ ಕಬೋರ್ಡ್ ಅಲ್ಲೇ ಸಾಲ್ತಿತ್ತು ತಾನೆ? ಓ, ನನ್ ಬಂಗಾರದ ಬೇರೆ ಬಟ್ಟೆ ಇರುತ್ತಲ್ವಾ, ಜಾಗ ಸಾಲಲ್ಲ. ನೀನ್ ತುಂಬಾ ಬುದ್ಧಿವಂತೆ ಆಗಿದ್ಯಾ ಅಕ್ಕ, ಆದ್ರೂ ನನ್ನಷ್ಟಲ್ಲ. ಅಯ್ಯೋ ಬುದ್ಧಿವಂತೆ, ನಾನು ಆ ಮನೆಗೆ ಹೋಗ್ತಿದ್ದೀನಿ. ಆ ಮನೆಗ? ಅಲ್ಲಿಗೆ ಹೋಗ್ಬೇಕು, ಅಲ್ಲೇ ಇರ್ತಾರೆ ವಿಕೆ ಬಾವ ಅಂತೂ. ಅಂಜು, ನೀ ನನಗೆ ಏನು ಹೇಳ್ತಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದ. ಸಾರಿ ಕಣೆ ಅಕ್ಕ. ವಿಕ್ಕಿ ಭಾವ ಇಲ್ಲ, ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂತ ತಾನೆ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಅಕ್ಕ. ಆದ್ರೂ ನಾನು ಹೇಳ್ತಾ ಇರೋದು ನಿಜ ಅಲ್ವಾ? ಈಗ ನೀನು ವಿಕ್ಕಿ ಭಾವ ಇಲ್ಲದೆ ಇರೋದಕ್ಕೆ ಆ ಮನೆಗೆ ಹೊರಗಿನವಳೆ ಅಲ್ವಾ? ನಿನ್ನ ಅಮ್ಮ ಅಕ್ಕ ಮತ್ತೆ ವೇದಾಂತ್ ಭಾವ ಚೆನ್ನಾಗೇ ನೋಡ್ಕೋಬಹುದು. ಆದ್ರೂ ಅಕ್ಕ, ಅಂಜು, ಮದುವೆ ಅನ್ನೋದು ಒಂದು ಗಂಡು ಹೆಂಡಿನ ಮಧ್ಯೆ ನಡೆಯೋದು ಅಲ್ವೇ ಅಲ್ಲ, 2 ಕುಟುಂಬಗಳ ನಡುವೆ ಆಗೋದು. ಒಂದು ಹೆಣ್ಣು ಹುಟ್ಟಿ ಬೆಳೆದು ಮದುವೆ ಆಗಿ ಆ ಮನೆಗೆ ಹೋದ್ಮೇಲೆ ಅದೇ ಮನೆ ಅವಳ ಸ್ವಂತ ಮನೆ ಆಗುತ್ತೆ ಕಣೆ. ಇದು ತವ್ರ ಮನೆ ಅಷ್ಟೆ. ಆದ್ರೂ ನೀನು ಒಳ್ಳೆ ಹಳೆ ಕಾಲದ ಪಂಡ್ರಿ ಬಾಯ್ ತರ ಮಾತಾಡ್ಬೇಡ ಕಣೆ. ಈಗಿನ ಕಾಲ ಬದಲಾಗ್ಬಿಟ್ಟಿದೆ. ಹೀಗೆ ಯೋಚನೆ ಮಾಡಿನೇ ಮದುವೆ ಆಗಿ 3 ದಿವಸಕ್ಕೆ ಸಂಬಂಧಗಳು ಹಾಳಾಗ್ತಿರೋದು. ನೋಡು ಅಂಜು, ವಿಕ್ಕಿ ಅವ್ರು ಎಲ್ಲೂ ಹೋಗಿಲ್ಲ, ಜೂನಿಯರ್ ರೂಪದಲ್ಲಿ ನಮ್ಮ ಎಲ್ಲರ ಜೊತೆಗೂ ಇದ್ದಾರೆ. ಹಾಗಾಗಿ ಜೂನಿಯರ್ ಆ ಮನೆಯಲ್ಲೇ ಬೆಳಿಬೇಕು. ಅದು ಅಲ್ಲದೆ ನಾನು ಆ ಮನೇಲಿದ್ರೆ ವಿಕ್ಕಿ ಅವ್ರ ನೆನಪುಗಳ ಜೊತೆ ಬದುಕ್ಬೋದು. ಅಂಜು ಪ್ಲೀಸ್, ನಾನು ಆ ಮನೆಗೆ ಹೋಗೋದಕ್ಕೆ ತುಂಬ ಕಾರಣಗಳಿದೆ, ನನ್ನನ್ನು ದಯವಿಟ್ಟು ತಡಿಬೇಡ. ಸರಿ ಕಣಕ್ಕ. ಆರ್ತಿ, ನಾಳೆ ಎಷ್ಟೊತ್ತಿಗೆ ಹೊರಡ್ಬೇಕಮ್ಮ ನೀನು? ಬೆಳಿಗ್ಗೆ ಆದಷ್ಟು ಬೇಗ ಹೊರಡ್ಬೇಕಪ್ಪ. ಹಾಗಾದ್ರೆ ನೀನು ನಾಳೆ ಗಣಪತಿ ಹಬ್ಬಕ್ಕೆ ನಮ್ಮನೇಲಿ ಇರಲ್ವಾ? ನಾನೇನೋ ನೀನ್ ಅಮ್ಮ ಮಾಡೋ ಕಡುಬು ತಿನ್ಕೊಂಡು ಹೋಗ್ತೀಯಾ ಅನ್ಕೊಂಡಿದ್ದೆ. ಇಲ್ಲ ಅಂಜು, ಇದು ಜೂನಿಯರ್ಗೆ ಮೊದಲನೇ ಹಬ್ಬ ಅಲ್ವಾ, ಅದಕ್ಕೆ ವೇದಾಂತ್ ಭಾವ ಅಮ್ಮು ನೀನು ಬರಲೇಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ವಿಷಯ ಗೊತ್ತಾ ಅಂಜು, ವೇದಾಂತ್ ಭಾವ ಅಮ್ಮು ನಿಮ್ಗೆಲ್ರೂ ಕರೆಯೋದಕ್ಕೆ ಹೇಳಿದ್ರು. ಆದರೆ ಅಮ್ಮ ಮನೇಲೇ ಪೂಜೆ ಮಾಡ್ತೀನಿ, ನೀನೊಬ್ಳೆ ಹೋಗ್ಬಾ ಅಂತ ಹೇಳಿದ್ರು. ಆರ್ತಿ, ನೆನಪಾಯ್ತು ನೋಡು, ಬಾಣಂತಿರು ತಿನ್ಬೇಕಾಗಿರೋ ಲೇಹ ಅದು ಇದು ಎಲ್ಲ ಅಮ್ಮ ಮಾಡಿಟ್ಟಿದ್ದಾಳೆ, ಅದನ್ನೆಲ್ಲ ಮರಿದೇ ತಗೊಂಡು ಹೋಗು. ಸರಿ ಅಪ್ಪ. ಖರ್ಚಿಗೆ ದುಡ್ಡೇನಾದರೂ ಬೇಕಿತ್ತೇನಮ್ಮ? ಇಲ್ಲ ಅಪ್ಪ, ಬೇಡ. ಅಂಜು, ಅಮ್ಮ ಮಾಡಿಟ್ಟಿರೋ ಕೋಡ್ಬಳೆ, ಚಕ್ಲಿ, ರವೆ ಉಂಡೆ ಇದನ್ನೆಲ್ಲ ತಂದು ಆರತಿಗೆ ಪ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡು. ಸರಿ ಅಪ್ಪ. ಯಾರು ಯಾರು? ಯಾರು ಇಲ್ಲ ಅನ್ಸುತ್ತೆ.
ಅಯ್ಯಯ್ಯೋ ಕಾಲು. ರೀ ಕಾಂತ ಸಾಕು. ಕಾಂತ ಆಯ್ತು ಬಿಡ್ರಿ, ನಿಲ್ಸ್ರಿ. ಅದನ್ನ ತಪ್ಪಿಸ್ಕೊಂಡು ಬಂದ್ವಿ ತಾನೆ, ಯಾಕೆ ಅಳ್ತಾ ಇದ್ದೀರಾ? ಅಯ್ಯೋ ಸುಮ್ಮನೆ ಇರಿ ಮೇಡಮ್, ಜೀವದ ಬೆಲೆ ನಿಮಗೇನು ಗೊತ್ತು. ನಾಯಿಗಿಂತ ಕಡೆಯಾಗಿ ನೋಡ್ತಾ ಇದ್ರು ನನ್ನ ಮಕ್ಕಳು. ನೀವು 15 ನಿಮಿಷ ಲೇಟಾಗಿ ಬಂದಿದ್ರು, ನನ್ನ ಕತೆ ಮುಗಿಸ್ಬಿಟ್ಟಿರೋರು. ಆಮೇಲೆ ನನಗೆ ಆಗದೆ ಇರೋ ನನ್ನ ಮಕ್ಕಳು ಭಾವಪೂರ್ಣ ಶ್ರದ್ಧಾಂಜಲಿ, ಲಕ್ಷ್ಮೀಕಾಂತ, ಮತ್ತೆ ಹುಟ್ಟಿ ಬಾರದಿರು ಗೆಳೆಯ ಅಂತ ದೊಡ್ಡದಾಗ ಕಟೌಟ್ ಅಲ್ಲ ಬ್ಯಾನರ್ ಹಾಕ್ಬಿಟ್ಟಿರೋರು. ಕಾಲಲ್ಲಿ ಈಗ ನೋವ್ತದೆ ಗೊತ್ತಾ. ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಟಿ ಇಂಜೆಕ್ಷನ್ ತಗೋಬೇಕು. ಸರಿ, ದುಡ್ಡೇನಾದ್ರೂ ಬೇಕಿತ್ತಾ? ದುಡ್ಡು ಬಿಟ್ಟಾಕಿ ಮೇಡಮ್, ನನ್ನ ನೋವು ಹಂಚ್ಕೊಡಕ್ಕೆ ಯಾರು ಇಲ್ವಲ್ಲ ಅಂತ ಚಿಂತೆ ಆಗ್ತದೆ ನನಗೆ. ಏನ್ ನೋವು ಕಾಂತ? ತಲೆನೋವು. ಹುಡುಗಿ ಇಲ್ಲ ಅಂತ ತಲೆನೋವು. ಓ, ಹುಡುಗಿ ಇಲ್ಲ ಅಂತನಾ? ಕಾಂತ, ನೀವ್ ಯೋಚನೆ ಮಾಡ್ಬಿಡಿ, ಒಳ್ಳೆಯವರಿಗೆಲ್ಲ ಒಳ್ಳೇದೇ ಆಗತ್ತಂತೆ. ಅತಿ ಶೀಘ್ರದಲ್ಲಿ ನಿಮಗೊಂದು ಒಳ್ಳೆ ಹುಡುಗಿ ಸಿಗ್ತಾಳ, ಆಯ್ತಾ? ಆಹಾ, ಡೈನೋಸರ್ ಮನೆಯಿಂದ ಬಂದ್ಮೇಲೆ ನನ್ನ ಲಕ್ ಏನಾದ್ರು ಚೇಂಜ್ ಆಗೋಯ್ತಾ? ಚಾಮುಂಡಿ ಮೇಡಮ್, ನಿಮ್ಮ ಬಾಯಲ್ಲಿ ಈ ತರ ಮಾತು ಬರ್ತಾ ಇದೆ ಅಂದ್ರೆ ಸಾಕ್ಷಾತ್ ತಾಯಿ ಚಾಮುಂಡಿನೇ ಆಶೀರ್ವಾದ ಮಾಡ್ದಂಗಾಯ್ತು. ಥ್ಯಾಂಕ್ ಯು ಮೇಡಮ್. ಸರಿ, ನೀವು ಹೋಗಿ ರೆಸ್ಟ್ ಮಾಡಿ, ನಾಳೆ ಬೆಳಿಗ್ಗೆ ಬೇಗ ಬರಬೇಕು. ಯಾಕಂದ್ರೆ ಡೆಕೋರೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ದೆ. ನಾನು ಸಾರ್ಥಕ್ ಹೋಗಿ ಆರ್ತಿನ ಮತ್ತೆ ಪಾಪನ ಕರ್ಕೊಂಡ್ ಬರ್ತೀವಿ. ಅಣ್ಣ ಮತ್ತೆ ಅಮೂಲ್ಯ ಹೋಗಿ ಗಣಪತಿ ತಗೊಂಡ್ಬರ್ತಾರೆ. ಅದೇಂಗಾಗುತ್ತೆ ಮೇಡಮ್? ಮೊನ್ನೆಯಿಂದನೂ ಸಾರ್ಥಕ್ ಸರ್ ಹೇಳ್ತಾನೆ ಇದ್ದಾರೆ, ಈ ಸತಿ ನಾವಿಬ್ರೆ ಹೋಗಿ ಗಣೇಶ ತಗೊಂಡ್ಬರೋಣ ಅಂತ. ಇದಕ್ಕೆ ಯಾಕೋ ಸಾರ್ಥಕ್ ಸರ್ ಒಪ್ಪ ಡೌಟು. ಕಾಂತ, ನೀವ್ ಯೋಚನೆ ಮಾಡ್ಬೇಡಿ, ನಾ ಚಾಮುಂಡಿ ಅವತಾರ ತಾಳಿದ್ರೆ ಸಾರ್ಥಕ್ ಒಪ್ಕೊಳ್ಳೇಬೇಕು. ಆದ್ರೂ ಮೇಡಮ್, ನಿಮ್ಮ ಮತ್ತೆ ನಿಮ್ ಗಂಡು ನೋಡಿದ್ರೆ ಒಂದ್ ಕಡೆ ಖುಷಿನೂ ಆಗುತ್ತೆ, ಒಂದ್ ಕಡೆ ಭಯನೂ ಆಗುತ್ತೆ. ಯಾಕೋ? ಯಾಕೆ ಅಂದ್ರೆ ನಾನು ಮದುವೆ ಆದ್ಮೇಲೆ ನಿಮ್ ತರನೇ ನನ್ನ ಹೆಂಡ್ತಿನೂ ಚಾಮುಂಡಿ ಅವತಾರ ಎಲ್ಲಿ ತಾಳ್ತಾಳೆ ಅಂತ. ಅದಕ್ಕೆ ಅನ್ಸುತ್ತೆ ಮೋಸ್ಟ್ಲಿ ನನಗಿನ್ನ ಹುಡುಗಿ ಸಿಕ್ಕಿಲ್ಲ. ಅದೊಂದು ಖುಷಿ ಅಂತೂ ಇದೆ ನನಗೆ. ಕಾಂತ, ಹೆಣ್ಮಕ್ಳು ಬಂದು ಬಿಡ್ಸ್ಕೊಂಡು ಹೋಗಿದ್ರಾ? ಏನ್ ಮಾಡ್ತಿದ್ರಿ? ನಿಮ್ಮನ್ನ ಸೋಲ್ಬಿಟ್ಟು ಬಿಡಲ್ಲ ಯಾರು? ಬಿಡಲ್ಲ. ಏನಪ್ಪ? ಅಗ್ನಿ, ಯಾಕೆ ಅವ್ರಿಗೆ ಹಾಗೆ ಹೊಡಿತಿದ್ಯಾ? ಅಗ್ನಿ, ನಾನು ನಿನ್ನೆ ಕೇಳ್ತಿರೋದು, ಯಾಕೆ ಅವ್ರಿಗೆ ಹೊಡಿತಾ ಇದೆಯಾ? ನೋಡಗ್ನಿ, ಕೋಪ ಯಾವತ್ತಿದ್ರೂ ಒಳ್ಳೇದಲ್ಲ. ಅದರಿಂದ ಯಾವುದನ್ನು ತಟ್ಟಕ್ಕೆ ಸಾಧ್ಯ ಇಲ್ಲ, ತಿಳ್ಕೊ. ಅಂದಾಗೆ ಅಗ್ನಿ ಅಡುಗೆ ಮಾಡಕ್ಕೆ ಬಂದಿದ್ನಲ್ಲ, ಆ ಹುಡುಗ ಎಲ್ಲಿ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಅವನಿಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ. ಎಲ್ಲ ಹೋಟ್ಲಿಂದ ತರಿಸಿ ನಾನೇ ಮಾಡಿದ್ದು ಅಂತ ಬಿಲ್ಡಪ್ ಬೇರೆ. ಹೌದು, ಅವನು ಎಲ್ಲಿಗೆ ಹೋದ? ಕಾಣಿಸ್ತಿಲ್ವಲ್ಲ. ಅವನು ಬರಲ್ವಾ? ಎಲ್ಲಿಗೆ ಹೋದ? ಅವನು ವಾಪಸ್ ಬರಲ್ಲ ರಾಯರೇ. ವಾಪಸ್ ಬರಲ್ವಾ? ಅಂದರೆ ಕೆಲಸ ಬಿಟ್ಟು ಹೊಟ್ಟೋದ್ನ? ಅವನಿಗೆ ಅಡುಗೆ ಮಾಡಕ್ಕೆ ಬರಲ್ಲ, ಮತ್ತೆ ಅಡುಗೆ ಬಟ್ನಾಗ ಯಾಕೆ ಸೇರ್ಕೊಂಡ? ಅವನ ಉದ್ದೇಶ ಏನಿತ್ತು? ನಿಮ್ಮ ಮೇಲೆ ಪತ್ತೇದಾರಿಕೆ ಮಾಡಕ್ಕೆ ಬಂದಿದ್ದ. ಪತ್ತೇದಾರಿಕೆನ? ನನ್ನ ಮೇಲೆ ಪತ್ತೇದಾರಿಕೆ ಯಾಕೆ ಮಾಡಬೇಕು? ಈ ಸೂರ್ಯನಾರಾಯಣ್ಗೆ ಆ ವೇದಾಂತ್ ಕಾಂತನ ಕಳಿಸಿದ ಅಂದರೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ. ವೇದಾಂತ್ ತಂದೆ ಅವರೇ ಅಂತ ಗೊತ್ತಾದರೆ ನನ್ನ ಕೆಲಸ ಕೆಟ್ಟೋಗುತ್ತೆ. ಏನಾದರೂ ಬೇರೆ ಹೇಳಿ ಮ್ಯಾನೇಜ್ ಮಾಡಬೇಕು. ಹೌದು, ಸಾರ್ಥಕ್ ಇಲ್ಲಿ ಬೆಳಿಗ್ಗೆಯಿಂದ ಒಂದು ಫೋನು ಇಲ್ಲ. ಅದು ಮಿಸ್ ಆಗಿದ್ರೆ ಕಷ್ಟ. ತಾಳಿ ಒಂದು ಕಾಲ್ ಮಾಡ್ತೀನಿ. ಯಾರಿಗದಕ್ಕೆ ಕಾಲ್ ಮಾಡ್ತಿದ್ದೀರಾ? ನಮ್ಮಣ್ಣಂಗೆ. ಅಯ್ಯೋ ಅಲ್ಲ, ನಿಮ್ಮಣ್ಣಂಗೆ. ಏನ್ ಬೇಕಂತ? ನಿಮ್ ಬಾಡಿ ಪಾರ್ಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ತಾನೆ? ಇಲ್ಲ ಮೇಡಮ್, ಎಲ್ಲಾನು ಒಂದೊಂದು ದಿಕ್ಕಕ್ಕೆ ಬಿದ್ದಿತ್ತು, ಎಲ್ಲ ಗುಡ್ಡೆ ಹಾಕ್ಬಿಟ್ಟು ಇವಾಗ ವಾಪಸ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಹೆಂಗ್ ಕೇಳ್ತಾ ಇದ್ದೀರಿ ನೋಡಿ. ಅಲ್ಲ, ಹುಷಾರಾಗಿದ್ದೀರಾ?
ಪೇನ್ ಇದೆಯಾ ಹಾಸ್ಪಿಟ್ಲಿಗೆ ಹೋಗ್ತೀರಾ ಅಂತ ಕೇಳೋದು ನೋಡಿದೀನಿ. ಅದನ್ನ ಬಿಟ್ಬಿಟ್ಟು ನಿಮ್ ಬಾಡಿ ಪಾರ್ಟ್ಸ್ ಎಲ್ಲ ಅಲ್ಲಲ್ಲೇ ಇದೆಯಾ ಅಂತ ಕೇಳ್ತಾ ಇದ್ದೀರಾ. ನಿಮ್ಗೆ ಹೋಲ್ಸ್ಕೊಂಡ್ರೆ ಚಾಮುಂಡಿ ಮೇಡಮ್ ಬೆಸ್ಟ್. ದುಡ್ಡು ಕೊಡ್ತೀನಿ ಹಾಸ್ಪಿಟ್ಲಿಗೆ ಹೋಗಿ ಅಂತಂದ್ರು. ಏನಕ್ಕೆ ಕಾಂತನ ಯೋಗಕ್ಷೇಮನ ಅಷ್ಟೊಂದು ಚೆನ್ನಾಗಿ ವಿಚಾರಿಸ್ಕೊತಿದ್ದೀರಾ? ಲೇ ಇಲ್ಲ ಕಣೆ, ಇವ್ರನ್ನ ಅಗ್ನಿ ಮೇಲೆ ನಾವೇ ಅಲ್ವಾ ಕಳ್ಸಿದ್ದು. ಸರಿಯಾಗಿ ಹೊಡೆದು ಏನಾದ್ರು ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದ್ರೆ ನಮ್ಮ ತಲೆ ಮೇಲೆ ಬಂದಿರೋದು. ಅದಕ್ಕೆ ಕೇಳ್ತಾ ಇದ್ದೆ ಅಷ್ಟೇ. ಅಣ್ಣ ಇವ್ರು ನಿಜವಾಗ್ಲೂ ಯೋಗಕ್ಷೇಮ ವಿಚಾರಿಸ್ಕೊತಾ ಇದ್ದಾರೆ ಅಂದ್ರೆ ಇದು ಬರೀ ಗಿಮಿಕಾ? ದೇವ್ರೆ ಎಂತ ಗಿಮಿಕ್ ಫ್ಯಾಮಿಲಿಗೆ ಸೇರಿಸ್ಬಿಟ್ಟಿಯಪ್ಪ ನನ್ನ. ಅಂದಾಗೆ ರೌಡಿ ಮೇಡಮ್, ಅದೇ ಗಣೇಶ ದರಕ್ಕೆ ನಾನು ಸಾರ್ಥಕ್ ಸರ್ ಹೋಗೋದು ಬೇಡ ಅಂತ ಚಾಮುಂಡಿ ಮೇಡಮ್ ಹೇಳ್ತಾ ಇದ್ದಾರೆ. ಯಾಕಕ್ಕೆ? ನಾನು ಸಾರ್ಥಕ್ ಚಿಕ್ಕತ್ತೆ ಮನೆಗೆ ಹೋಗಿ ಆರ್ತಿನ ಕರ್ಕೊಂಬರೋಣ ಅಂತ. ಅಲ್ಲ ಅದಕ್ಕೆ ವೇದಾಂತ್ ಹೇಳ್ತಿದ್ದ ನಾವೇ ಹೋಗಿ ಅಪ್ಪ ಅಮ್ಮನ ಹಬ್ಬಕ್ಕೆ ಕರೆದು ಅಕ್ಕನ ಪಾಪನ ಕರ್ಕೊಂಡು ಬರೋಣ ಅಂತ. ಬೇಡ ಅಮ್ಮ, ನೀವಿಬ್ರು ಹೋದ್ರೆ ಎಮೋಷ್ನಲ್ ಆಗ್ತೀರಾ. ನಿಮ್ಮನ್ನು ನೋಡಿ ಚಿಕ್ಕತ್ತೆ ಆರ್ತಿ ಎಲ್ಲರೂ ಎಮೋಷ್ನಲ್ ಆಗ್ತಾರೆ. ಹಬ್ಬದ ಟೈಮ್ ಅಲ್ವಾ, ಜೂನಿಯರ್ ವೀಕೆಂಡ್ ಬೇರೆ ಫಸ್ಟ್ ಟೈಮ್ ಮನೆಗೆ ಬರ್ತಾ ಇರೋದು. ಎಲ್ಲ ಖುಷಿಯಾಗಿರಲಿ, ನಾವೇ ಹೋಗಿ ಬರ್ತೀವಿ. ಅಂದ್ರೆ ಚಾಮುಂಡಿ ಮೇಡಮ್, ನೀವು ಸಾರ್ಥಕ್ ಸರ್ ಇಬ್ರು ಎಮೋಷ್ನಲ್ ಆಗೋದೇ ಇಲ್ವಾ? ನಾನು ಅಳ್ತೀನಿ, ಅದೇ ನಂಗೆ ಕಂಟ್ರೋಲ್ ಮಾಡ್ಕೊಳಕ್ ಬರುತ್ತೆ. ಸಾರ್ಥಕಿಗೆ ಕಣ್ಣೀರೇ ಬರಲ್ಲ. ಸರಿ ಅದಕ್ಕೆ ನಾಳೆ ನೀವು ಅಣ್ಣ ಹೋಗಿ ಅಕ್ಕನ ಪಾಪುನ ಕರ್ಕೊಂಡು ಬನ್ನಿ. ನಾನು ವೇದಾಂತ್ ಹೋಗ್ಬಿಟ್ಟು ಗಣಪತಿ ತರ್ತೀನಿ. ನಾನು ಅಷ್ಟೇ ಈಗಲೇ ಹೋಗ್ಬಿಟ್ಟು TT ಇಂಜೆಕ್ಷನು, ಪೇನ್ ಕಿಲ್ಲರ್ ಇಂಜೆಕ್ಷನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತಿನ್ಬಿಟ್ಟು ಮಲ್ಕೊಂಡು ನಾಳೆ ಬೆಳಗ್ಗೆ ಬಂದು ಡೆಕೋರೇಷನ್ ಎಲ್ಲ ನೋಡ್ಕೊತೀನಿ. ಬರೋಣ, ಬಾಯ್. ಸಾರ್ಥಕ್ ಅವಾಗಲೇ ಫೋನ್ ಪಿಕ್ ಮಾಡಿಲ್ಲ, ಮತ್ತೆ ಟ್ರೈ ಮಾಡ್ತೀನಿ ತಾಳು. ಮಾಡಿ ಮಾಡಿ. ಹಲೋ, ಓ ರೂಮಲ್ಲಿದ್ದೀರಾ? ಸರಿ, ನಾನೇ ಬಂದೆ. ಅಲ್ಲ ಅಗ್ನಿ, ಅವನು ನನ್ನ ಮೇಲೆ ಯಾಕೆ ಪತ್ತೇದಾರಿಕೆ ಮಾಡಬೇಕು? ನಾನು ಏನಂತ ಕೆಲಸ ಮಾಡಿದ್ದೀನಿ? ನೀವಾದರೂ ಹೇಳ್ರ ನಾನೇನಾದ್ರು ತಪ್ಪು ಮಾಡಿದ್ದೀನ? ಹಂಗೇನಿಲ್ಲ ರಾಯರೇ, ಅವನು ತುಂಬ ತರಲಿ ಹುಡುಗ. ಅವನು ಮೋಸ ಮಾಡಕ್ಕೆ ಬಂದಿದ್ದ, ನಮ್ಗೆ ಗೊತ್ತಾಯಿತು, ಅದಕ್ಕೆ ಅವನು ಹುಡುಗ್ಬಿಟ್ಟ. ಪ್ರಪಂಚದಲ್ಲಿ ಎಂತೆಂಥವ್ರು ಇರ್ತಾರೆ, ಯಾರನ್ನೂ ನಂಬಕ್ಕಾಗಲ್ಲ. ನೀನು ಸ್ವಲ್ಪ ಹುಷಾರಾಗಿರ್ಬೇಕು. ಅದಿರಲಿ ನೋಡು, ನೀನು ಆ ಹುಡುಗರಿಗೆ ಹೊಡೆಯೋದು ನನಗಿಷ್ಟ ಆಗಲ್ಲ. ಇನ್ಮೇಲೆ ಹಾಗೆ ಮಾಡಬೇಡ. ಛೇ, ನಾನೇ ಮೋಸ ಹೋದ್ನಲ್ಲ. ಹಾಂ ಸರ್, ಕರ್ಟನ್ಸ್ ಎಲ್ಲ ಚೇಂಜ್ ಆಗಬೇಕು. ಹಾಗೆ ವಾಲ್ ಪೇಂಟಿಂಗ್ಸ್ ಕೂಡ ಫುಲ್ ಬೇಬಿ ಥೀಮ್ ಇರಲಿ. ಆಮೇಲೆ ಲೈಟ್ ಕಲರ್ಸ್ ಇಲ್ಲ, ಡಾರ್ಕ್ ಕಲರ್ಸ್ ಬೇಡ, ಮಗು ಇರುತ್ತೆ ಮನೇಲಿ, ಅದಕ್ಕೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಹಾಯ್ ಮೂಲ್ಯ, ಯಾರ ಹತ್ರ ಮಾತಾಡ್ತಿದ್ಯಾ? ಇಂಟೀರಿಯರ್ ಡಿಸೈನರ್ ಜೊತೆ ಮಾತಾಡ್ತಾ ಇದ್ದೆ. ಇಂಟೀರಿಯರ್ ಡಿಸೈನರ್? ಅವ್ರ ಜೊತೆ ನಿಂಗೇನು ಮಾತು? ಏನಿಲ್ಲ ವೇದಾಂತ್, ನಾಳೆ ಆರ್ತಿ ಅಕ್ಕ ಮತ್ತು ಜೂನಿಯರ್ ಕ್ರೈಮ್ ಪಾರ್ಟ್ನರ್ ಬರ್ತಿದ್ದಾರಲ್ವಾ, ಅದಕ್ಕೆ ಭಾವನ್ ರೂಮ್ನ ಫುಲ್ ರಿನೋವೇಟ್ ಮಾಡಿಸೋಣ ಅಂತ. ಕಮಾನ್ ಬೇಜಾರಿ, ಸದ್ಯಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ಮಗು ಬೇರೆ ಇರುತ್ತೆ, ಸುಮ್ಮನೆ ಧೂಳೆಲ್ಲ ಆಗುತ್ತೆ, ಯಾಕೆ ಬೇಕು? ವೇದಾಂತ್, ನಾನು ಡಿಸೈನರ್ ಹೇಳಾಯ್ತು, ಯಾಕೆ ಬೇಡ ಅಂತಿದ್ಯಾ? ನಾಳೆನೇ ಆರ್ತಿ ಅಕ್ಕ ಮಗುನ ಕರ್ಕೊಂಡು ಮನೆಗೆ ಬರ್ತಿದ್ದಾಳೆ. ಇವತ್ತು ರಾತ್ರಿ ಒಳಗೆ ರೂಮೆಲ್ಲ ಫುಲ್ ರಿನೋವೇಟ್ ಮಾಡಿಸೋಣ ಅಂದ್ಕೊಂಡಿದ್ದೆ. ನೀನು ಯಾಕೆ ಬೇಡ ಬೇಡ ಅಂತಿದ್ಯಾ? ಅಲ್ಲ, ವಿಕ್ರಾಂತ್ ರೂಮ್ ಇಂಟೀರಿಯರ್ಸ್ನ ಯಾಕೆ ಚೇಂಜ್ ಮಾಡಬೇಕು? ನೆನಪುಗಳಿಂದ ವೇದಾಂತ್. ಈ ನೆನಪು ಅನ್ನೋದಿದೆಯಲ್ಲ, ಅದೊಂದೊಂದ್ಸತಿ ತುಂಬ ಕಾಡುತ್ತೆ. ಪಾಪ ಅಕ್ಕಂಗೆ ಅವಳ ರೂಮಿಗೆ ಹೋದ ತಕ್ಷಣ ಭಾವನ ಫೋಟೋಸ್ ನೋಡಿ, ಆ ರೂಮ್ ನೋಡಿ ಭಾವನ ನೆನಪಾಗಲ್ವಾ? ಅದು ಅಲ್ಲದೆ ಅಕ್ಕನ ಭಾವನ ಮದುವೆ ಆದಮೇಲೆ ಅವ್ರ ರೂಮ್ನ ಹೇಗೆ ಇಷ್ಟ ಬರುತ್ತೋ ಹಾಗೆ ರಿನೋವೇಟ್ ಮಾಡಿಸ್ಕೊಂಡಿದ್ರು. ಅಲ್ಲಿರೋ ವಸ್ತುಗಳೆಲ್ಲ ಅವ್ರ ಇಷ್ಟದ ಪ್ರಕಾರ ರೆಡಿ ಮಾಡಿಸ್ಕೊಂಡಿದ್ದಾರೆ. ಈಗ ನಮ್ಮ ಜೂನಿಯರ್ ಕ್ರೈಮ್ ಪಾರ್ಟ್ನರ್ ಬರ್ತಿರೋದಲ್ವಾ, ಅದಕ್ಕೆ ಅವನಿಗೋಸ್ಕರ ರೆಡಿ ಮಾಡಿಸೋಣ ಅಂತ. ಬಜಾರಿ, ನೆನಪುಗಳು ಅಂದ್ರೆ ಬರೀ ವಸ್ತುಗಳು ಮಾತ್ರನಾ? ಸರಿ, ವಿಕ್ರಾಂತ್ ರೂಮ್ನ ರಿನೋವೇಟ್ ಮಾಡಿಸ್ತೀಯ,
ಆದರೆ ನಮ್ಮ ಮನಸ್ಸಲ್ಲಿರೋ ರೂಮ್ನ ರಿನೋವೇಟ್ ಮಾಡೋದಕ್ಕೆ ಸಾಧ್ಯನಾ? ವಿಕ್ರಾಂತ್ ನೆನಪುಗಳನ್ನ ಅದರಿಂದ ಆಚೆ ಹೀಗಾಗ್ತೀವಿ ಹೇಳಿ. ವಿಕ್ರಾಂತ್ ನನಗೆ 1000 ಸಲ ನೆನಪಾಗ್ತಿರ್ತಾನೆ. ಏನು ಆರ್ತಿ ಅವ್ರಿಗೆ ಆಗದೆ ಇರುತ್ತೆ ಹೇಳು. ನಾನು ವಿಕ್ರಾಂತ್ ನೆನಪಲ್ಲೇ ದುಃಖ ಪಡಬೇಕು ಅಥವಾ ಸಲ್ಕ್ ಮಾಡಬೇಕು ಅಂತ ಹೇಳ್ತಿಲ್ಲ. ವಿಕ್ರಾಂತ್ ನೆನಪುಗಳನ್ನ ನಾವು ನಮ್ಮ ಶಕ್ತಿಯಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅಮೂಲ್ಯ. ಅವನ ಯೋಚನೆಗಳನ್ನ ನಮ್ಮ ಯೋಚನೆ ಮಾಡ್ಕೋಬೇಕು, ಅವನ ಮಾತುಗಳನ್ನ ನಮ್ಮ ಮಾತು ಮಾಡ್ಕೋಬೇಕು. ವಿಕ್ರಾಂತ್ ಹುಡುಗಾಟಿಕೆ ಇನ್ನೂ ಆ ರೂಮಲ್ಲಿ ಜೀವಂತವಾಗಿದೆ. ಆ ರೂಮ್ನ ರಿನೋವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಹಾಗೆ ಇದ್ಬಿಡಿ. ಸುಂದ್ರ, ಈ ಥರ ಮಾತಾಡು ಅಂದ್ರೆ ಚೆನ್ನಾಗಿ ಮಾತಾಡ್ತೀಯ. ಏನು ಮಾಡೋದು? ಸಹವಾಸ ದೋಷ ಎಲ್ಲ ನಿನ್ನಿಂದ ತಾನೇ ಕಲ್ತಿದ್ದು. ವೇದ, ಇನ್ನೊಂದು ಚಾಲೆಂಜ್ ಇದೆ ನಮಗೆ. ಏನು? ಆರ್ತಿ ಅಕ್ಕ ಬಂದಮೇಲೆ ಅವಳನ್ನ ಫುಲ್ ಖುಷಿಯಾಗಿ ನೋಡ್ಕೋಬೇಕು. ವಿಕ್ಕಿ ಬಾವ ನೆನ್ಪು ಕಾಡ್ದಿರೋ ಥರ ಅವಳನ್ನ ನೋಡ್ಕೋಬೇಕು. ವಿಕ್ರಾಂತ್ ಸ್ಥಾನನ ಯಾರಿಂದನೂ ತುಂಬೋದಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಟ್ರೈ ಮಾಡು. ಇದು ನನ್ನ ಗಂಡ ಅಂದರೆ ನಾನು ಟೀಮ್ ಸೆಲೆಕ್ಟ್ ಮಾಡ್ತೀನಿ. ಹಲೋ, ನಿನ್ಗೆ ಬುದ್ಧಿ ಇಲ್ವಾ? ವೇದಾಂತ್ನ ಅಚ್ಚೇಲ ಕಾಂತ ನನ್ನ ಮನೆಗೆ ಬರ್ತಾನೆ, ಅದನ್ನ ಹೇಳ್ಬೇಕು ಅಂತ ಅಷ್ಟನ್ನು ಗೊತ್ತಾಗಲ್ವಾ ನಿಂಗೆ? ಏನು, ಕಾಂತ ಅಲ್ಲಿಗೆ ಬಂದಿದ್ದ? ಹೌದು, ಅಡ್ಗೆ ಅವನಾಗಿ ಬಂದಿದ್ದ. ಸೂರ್ಯ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದ. ಸೂರಿಗೆ ಹಳೆ ನೆನಪಲ್ಲ ರೀಕಾಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದ. ಇಲ್ಲ, ನನಗೆ ಈ ವಿಷಯ ಎಲ್ಲ ಏನೂ ಗೊತ್ತಿಲ್ಲ. ಮತ್ತೆ ಅಲ್ಲಿ ಏನ್ ಮಾಡ್ತಾ ಇದೀಯಾ? ಈಗ ಎಲ್ಲಿದ್ದಾನೆ ಆ ಕಾಂತ? ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ, ಹೇಳು. ಆ ಕಾಂತ ಏನಾದ ಅಂತ ಕೇಳಿದೆ. ತಪ್ಪಿಸ್ಕೊಂಡು ಹೋದ. ನೀವು ನೋಡಿದ್ರೆ ಕಾಂತ ಬಂದಿದ್ದ, ಅವನು ತಪ್ಪಿಸ್ಕೊಂಡು ಹೋದ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ನೋಡಿದ್ರೆ ವೈದೇಹಿ ವಾಪಸ್ ಮನೆಗೆ ಬಂದು ಕೂತಿದ್ದಾಳೆ. ಏನು, ವೈದೇಹಿ ಮನೆಗೆ ವಾಪಸ್ ಬಂದಿದ್ದಾಳ? ಅವಳು ಮೊದಲು ತುಂಬ ಅಮಾಯಕಿ ಥರ ಇತ್ತು. ನಾನು ಏನೇ ಹೇಳಿದ್ರು ಅದಕ್ಕೆಲ್ಲ ಸರಿ ಅಂತ ತಲೆದೂಗ್ತಾ ಇದ್ಲು. ಆದರೆ ಈಗ ನನ್ನನ್ನೇ ಚಾಲೆಂಜ್ ಮಾಡೋ ಮಟ್ಟಕ್ಕೆ ಬೆಳೆದಿದ್ದಾಳೆ. ಅವಳ ಹಾವ ಭಾವ ನಡೆ ನುಡಿ ಪ್ರತಿಯೊಂದು ಚೇಂಜ್ ಆಗಿದೆ. ಹಲೋ,